MG ರೋಡ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಜನ ನೋಡಿ ಹೇಗ್ ಬರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ, ಎಷ್ಟು ಕ್ರೇಜ್ ಇದೆ ಜನರಲಿ ಅಂತ ಹೇಳಿದ್ರೆ ನೀವು ಇರೋದು ಎಲ್ಲಿಂದ ಎಲ್ಲಿ ತನಕ ಅಂತಾನೆ ಗೊತ್ತಾಗಲ್ಲ. ಅಲ್ಲಿಂದ ಜನ ಬರ್ತಾ ಇದ್ದಾರೆ. ಹಿಂಗ್ ನೋಡ್ದಂಗೆಲ್ಲ ತಲೆನೇ ಕಾಣಿಸುತ್ತೆ ನಿಮ್ಗೆ. ಎಲ್ಲೂ ಕೂಡ ಇಲ್ಲಿಗೆ ಮುಗೀತು ಅಂತ ಹೇಳಕ್ ಆಗಲ್ಲ, ಹಂಗೆ ಜನ ಬರ್ತಾನೆ ಇದ್ದಾರೆ. ಹಾಗೆ ನೀವು ನೋಡ್ಬೋದು ಟ್ರಾಫಿಕ್ ಆಗ್ಬಾರ್ದು ಅಂತ ಹೇಳಿ ಪೊಲೀಸರು ಕೂಡ ಅದಕ್ಕೆ ಸುರಕ್ಷತೆಯನ್ನ ಒದಗಿಸ್ಕೊಡ್ತಾ ಇದ್ದಾರೆ. ವಿಡಿಯೋ ಮಾಡ್ತಾರೆ, ನನಗೆ ಮಾತಾಡೋದೆಲ್ಲ ವಿಡಿಯೋ ಮಾಡ್ತಾ ಇರು, ಅದ್ರಲ್ಲಿ ಇರ್ಬೇಕು ಮೊಬೈಲ್ ಅಲ್ಲಿ ಅದನ್ನ ಮಾಡಿ ಹಾಕ್ತಾ. ಟಾಟಾ ಬಾಯ್ ಬಾಯ್ ಹೇಳ್ತಾ ಇದೀವಿ. 2026ಕ್ಕೆ ವೆಲ್ಕಮ್ ಮಾಡ್ತಾ ಇದೀವಿ. ನಮ್ಮ ಬಿಬಿ ನ್ಯೂಸ್ ನೇರವಾಗಿ ಬೆಂಗಳೂರಿನ MG ರೋಡ್ ಅವ್ರ ಬ್ರಿಗೇಡ್ ರೋಡ್ ಅಂತ ನಾವೇನ್ ಕರಿತೀವಿ, ಇಲ್ಲಿ ಬಂದಿದೀವಿ. ಜನರು ನೋಡಿ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ. ಬಿಕಾಸ್ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಷ್ಟು ಡಿಫ್ರೆಂಟ್ ಆಗಿರುತ್ತೆ, ಅಷ್ಟು ಯುನೀಕ್ ಆಗಿರುತ್ತೆ. ಹಾಗಾಗಿ ಜನರು ನೋಡ್ಬೋದು. ಈ ಕಡೆ ನೀವು ಜನರಿಗೆ ನೋಡ್ತಾ ಇದ್ರೆ, ಈ ಕಡೆ ಪೊಲೀಸ್ ಬಿಗಿ ಭದ್ರತೆ ಎಲ್ಲಿ ನೋಡ್ತೀರಾ ಅಲ್ಲಿ ಪೊಲೀಸರು ಇದ್ದಾರೆ. ಯಾವುದೇ ರೀತಿಯಾಗಿ ಎನಿ ಕೈಂಡ್ ಆಫ್ ಸೆಲೆಬ್ರೇಷನ್ ಇಟ್ ಶುಡ್ ನಾಟ್ ಬಿ ವಿದೌಟ್ ಸೆಕ್ಯೂರಿಟಿ ಆರ್ ಸೇಫ್ಟಿ. ಸೊ ಸೇಫ್ಟಿ ಕೂಡ ಇದೆ, ಸೆಕ್ಯೂರಿಟಿ ಇದೆ. ನಮ್ಮ ಪೊಲೀಸರು, ನಮ್ಮ ಬೆಂಗಳೂರಿನ ಪೊಲೀಸರು ಸಾಕಷ್ಟು ಕಷ್ಟ ಪಡ್ತಾ ಇದ್ದಾರೆ. ನಾವು ಮಧ್ಯಾಹ್ನ ಅಷ್ಟೇ ಬಂದಿದ್ವಿ, ಒಂದು 2:30-3 ಗಂಟೆಗೆ. ಆಗ್ಲೂ ಕೂಡ ಪೊಲೀಸರು ಕೆಲಸ ಮಾಡ್ತಾ ಇದ್ರು. ಈ ಡೆಕೋರೇಷನ್ ಎಲ್ಲ ನಡೀತಾ ಇರ್ಬೇಕಾದ್ರೇನೆ ಪೊಲೀಸರು ಅಲ್ಲಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸೋದು ಆಗಿರ್ಬೋದು ಅಥವಾ ಚೆಕಿಂಗ್ ಮಾಡೋದು ಆಗಿರ್ಬೋದು, ತುಂಬಾನೇ ಬಿಗಿ ಭದ್ರತೆಯನ್ನ ಇಟ್ಕೊಂಡು MG ರೋಡ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಇದೊಂದು ಖುಷಿಯ ವಾತಾವರಣ ಹೌದು, ಬಟ್ ಸೆಲೆಬ್ರೇಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಸೆಕ್ಯೂರಿಟಿ ಅಥವಾ ಸೇಫ್ಟಿ ಕಡಿಮೆ ಆಗಬಾರ್ದು. ಆ ನಿಟ್ಟಲ್ಲಿ ಎಲ್ಲಾ ರೀತಿಯಲ್ಲಿ ಸೇಫ್ಟಿಯನ್ನ ಕೊಡಲಾಗ್ತಾ ಇದೆ. ಜನರು ಕೂಡ ಹೋಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಾವು 2026ಗೆ ವೆಲ್ಕಮ್ ಅಂತ ಹೇಳ್ತಾ ಇದೀವಿ. ಸೊ ನೋಡ್ತಾ ಇದ್ರೆ ವಿಜುವಲ್ಸ್ ಗಳಲ್ಲಿ ಪೊಲೀಸ್ ಬಸ್ ಕೂಡ ಇದೆ. ಎಲ್ಲಾ ರೀತಿಯ ಸೆಕ್ಯೂರಿಟಿ, ಬೆಂಗಳೂರು ಸಿಟಿ ಪೊಲೀಸ್, ವಾಟರ್ ಜೆಟ್, ಏನಾದ್ರೂ ದುರಂತಗಳಾದ್ರೆ ಆ ಟೈಮ್ ನಲ್ಲಿ ಉಪಯೋಗ ಆಗ್ಲಿಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ ವಾಟರ್ ಜೆಟ್ ಕೂಡ ಇದೆ. ನೋಡ್ಬೋದು ಪೊಲೀಸರಿಗೆ ಎಷ್ಟೊಂದು ಪ್ರೆಷರ್ ಇರುತ್ತೆ ಅಂತ ಹೇಳಿದ್ರೆ, ಇಂಥ ಒಂದು ಸೆಲೆಬ್ರೇಷನ್ ಅನ್ನ, ನ್ಯೂ ಇಯರ್ ಸೆಲೆಬ್ರೇಷನ್, ಅದು ಕೂಡ MG ರೋಡ್ ನಲ್ಲಿ, ಅದು ಕೂಡ ಸಿಲಿಕಾನ್ ಸಿಟಿ, ಬ್ಯಾಂಗಲೋರ್ ಮೆಟ್ರೋ ಸಿಟಿ ಅಂತ ಹೇಳಿ ನಾವು ಕರಿತೀವಿ. ಅಂಥ ಏರಿಯಾಗಳಲ್ಲಿ ಸಾಕಷ್ಟು ಜನ ಇಲ್ಲಿ ಸೇರ್ತಾರೆ. ಹಾಗಾಗಿ ಪೊಲೀಸ್ ಬಿಗಿ ಭದ್ರತೆ ಅಂತೂ ಇರ್ಲೇಬೇಕು. ಆ ಎಲ್ಲಾ ಸೇಫ್ಟಿ ದೃಷ್ಟಿಯಿಂದ ಅನೇಕ ಪೊಲೀಸರು ಇಲ್ಲಿ ಬರ್ತಾ ಇರುವಂತಹ ವಾಹನಗಳ ದಟ್ಟಣೆ ಒಂದಾದ್ರ ಮೇಲೆ ಒಂದರಂತೆ ನೋಡಿ. ಟ್ರಾಫಿಕ್ ಜಾಮ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ನೀವು ಕೂಡ ನೋಡ್ತಾ ಇದ್ದೀರಾ. ಈ ತರದ ಟ್ರಾಫಿಕ್ ಜಾಮ್ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಿರೋದನ್ನ ನೀವು ನೋಡ್ತಾ ಇದ್ರಿ ವೀಕ್ಷಕರೇ. ಸೆಲೆಬ್ರೇಷನ್ಗೆ ಬಂದಿರೋ ಜನ ಒಂದ್ ಕಡೆ, ನಾವು ಸೆಲೆಬ್ರೇಷನ್ ಮಾಡ್ಬೇಕು ನ್ಯೂ ಇಯರ್ ಅನ್ನೋ ಒಂದ್ ತಲೆಯಲ್ಲಿರುತ್ತೆ. ಆದ್ರೆ ಇನ್ನೊಂದ್ ಕಡೆ ಪೊಲೀಸರಿಗೆ ತುಂಬಾನೇ ಪ್ರೆಷರ್ ಇರುವಂತಹ ಕೆಲಸ. ಯಾಕಂತ ಹೇಳಿದ್ರೆ ಥ್ಯಾಂಕ್ ಯು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಓಡಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೋಜು ಮಸ್ತಿ ಎಲ್ಲದರ ಒಟ್ಟಿಗೆ ಒಬ್ರು ಖುಷಿಯಿಂದ ನ್ಯೂ ಇಯರ್ ಆಚರಣೆ ಮಾಡ್ಲಿಕ್ಕೆ ಬಂದ್ರೆ, ಇಲ್ಲಿ ಪೊಲೀಸರು ನಮ್ಮ ಬೆಂಗಾವಲಾಗಿ ಇಲ್ಲಿ ಅವರದೇ ಆಗಿರುವಂತಹ ಕಾರ್ಯವೈಖರಿ ನಾವಿಲ್ಲಿ ಗಮನಿಸಬಹುದು.
ಬೆಂಗಳೂರು ಅಂತ ಹೇಳಿದ್ರೆ ಇದು ಕರ್ನಾಟಕದ ರಾಜಧಾನಿ. ಹಾಗೆ ಇಲ್ಲಿ ಯಾವ ಸೆಲೆಬ್ರೇಷನ್ ಕೂಡ ಇಷ್ಟೇ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಹಾಗಾಗಿ ಇಲ್ಲಿ ಬಿಗಿ ಭದ್ರತೆ ಬೇಕು, ಸೇಫ್ಟಿ ಬೇಕು ಅನ್ನೋ ಕಾರಣಕ್ಕಾಗಿ ನೋಡ್ತಾ ಇದ್ದೀರಿ ಬೆಂಗಳೂರು ಸಿಟಿ ಪೊಲೀಸ್ ವಾಟರ್ ಜೆಟ್ ಕೂಡ ಇಲ್ಲಿದೆ. ಯಾವುದೇ ರೀತಿಯ ಅಗ್ನಿ ದುರಂತ ಆದ್ರೆ ಇಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ವಾಟರ್ ಜೆಟ್ ಕೂಡ ಇಲ್ಲೇ ಇದೆ. ಪೊಲೀಸರು ನಿಮಗೆ ಎಲ್ಲಿ ಬೇಕಲ್ಲೆಲ್ಲ ಪೊಲೀಸರು ಕಾಣಿಸ್ತಾರೆ, ಸಾವಿರಾರು ಪೊಲೀಸರು ಆಗ್ಲೇ ಪರಿಶೀಲನೆ ಕೂಡ ಮಾಡಿದ್ರು MG ರೋಡ್ ಅಲ್ಲಿ ಎಷ್ಟು ಸೇಫ್ಟಿ ಇದೆ ಅನ್ನೋದ್ರ ಬಗ್ಗೆ. ಹಾಗಾಗಿ ಸೆಲೆಬ್ರೇಷನ್ ಜೊತೆಗೆ ಸೇಫ್ಟಿ ಸೆಕ್ಯೂರಿಟಿ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನೋಡ್ತಾ ಇದ್ರಿ MG ರೋಡ್ ನಲ್ಲಿ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದಾರೆ. ನಾವೇನಿಲ್ಲ ಇಲ್ಲಿ ಏನ್ ನಡೀತಾ ಇದೆ ಅದನ್ನ ನಿಮಗೆ ನೇರವಾಗಿ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಮ್ಮ ಬಿಬಿ ನ್ಯೂಸ್ ಕಡೆಯಿಂದ. ಈವನ್ ನಾವು ಮಧ್ಯಾಹ್ನ ಕೂಡ ಬಂದಿದ್ವಿ, ಆಗ್ಲೂ ಕೂಡ ಜನರ ದಟ್ಟಣೆ ಇದೇ ರೀತಿಯಾಗಿತ್ತು. ಎಲ್ರು ಅಂದ್ರೆ 31st ನೈಟ್ ಅನ್ನೋದೇ ಹಾಗೆ ಇರುತ್ತೆ. ಬಿಕಾಸ್ ಇಡೀ ದೇಶದಲ್ಲೇ 31st ನೈಟ್ ಏನೋ ನ್ಯೂ ಇಯರ್ ಕ್ಯಾಲೆಂಡರ್ ಚೇಂಜ್ ಅಂತ ನಾವೇನ್ ಕರಿತೀವಿ ಅದಂತೂ ಸೆಲೆಬ್ರೇಷನ್ ಮಾಡೇ ಮಾಡ್ತಾರೆ. ಆದ್ರೆ ಸ್ಪೆಷಲ್ ಆಗಿ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಇದಕ್ಕೆ ಸಿಲಿಕಾನ್ ಸಿಟಿ, ಮೆಟ್ರೋ ಸಿಟಿ ಅಂತ ಎಲ್ಲವೂ ಕೂಡ ಕರೆದ್ರು. ಇಲ್ಲಿ ಜನರು ಎಲ್ಲಾ ತರದವ್ರು ಇದ್ದಾರೆ, ಬರೀ ಕನ್ನಡಿಗಸ್ ಅಂತ ಹೇಳಕ್ ಆಗಲ್ಲ. ತಮಿಳಿಯನ್ಸ್ ಇದ್ದಾರೆ, ಮಲಯಾಳೀಸ್ ಇದ್ದಾರೆ, ಹಾಗೆ UP ಅಂದ್ರೆ ನಾರ್ತ್ ಈಸ್ಟ್ ಇದ್ದಾರೆ. ಸಾಕಷ್ಟು ಜನರು ಇಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ತುಂಬಾನೇ ವಿಭಿನ್ನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ ಜನವರಿ 1 ಅಥವಾ ಪ್ರತಿ ವರ್ಷವೂ ಕೂಡ ಹೊಸ ವರ್ಷ ಆಚರಣೆ ಇಷ್ಟು ವಿಜೃಂಭಣೆಯಿಂದ ಆಗುತ್ತೆ. ನೀವು ಡೆಕೋರೇಷನ್ಸ್ ಗಳನ್ನ ನೋಡಬಹುದು, ಎಷ್ಟು ಸುಂದರವಾಗಿರುವಂತಹ ಡೆಕೋರೇಷನ್ MG ರೋಡ್ ನಲ್ಲಿ. ಜೊತೆಗೆ ಪೊಲೀಸರ ಬಿಗಿ ಬಂದೋಬಸ್ತ್ ಎಲ್ಲವೂ ಕೂಡ. ಹೀಗೆ ನಾನು ಜನರ ಜೊತೆ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಒಳ್ಳೇದಾಗ್ಲಿ, ಹ್ಯಾಪಿ ನ್ಯೂ ಇಯರ್ ಸರ್. 26 ಎಲ್ಲಾರ್ಗು ಒಳ್ಳೇದಾಗ್ಲಿ ಸರ್. ಏನ್ ರೆಸಲ್ಯೂಷನ್ ಸರ್? ಎಲ್ಲಾರ್ಗು ಒಳ್ಳೇದಾಗ್ಲಿ ಬನ್ನಿ. ಓಕೆ. ಎವ್ರಿ ಇಯರ್ ಬರ್ತಾ ಇದೀವಿ, 6 years ಇಂದ ಕಂಟಿನ್ಯೂಸ್ ಬರ್ತಾ ಇದೀವಿ. ಚೆನ್ನಾಗಿರುತ್ತೆ ಇವೆಂಟ್, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಹೊರಗಡೆ ಪಾರ್ಟಿ ಮಾಡ್ಬಿಟ್ಟು ಇಲ್ಲಿ ಬರ್ತೀವಿ. ಇಲ್ಲಿ ಚೆನ್ನಾಗಿದೆ, ಗೌರ್ಮೆಂಟ್ ಸಿಸ್ಟಮ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಈ ಸತಿ ಸ್ವಲ್ಪ ರೂಲ್ಸ್ ಚೆನ್ನಾಗಿದೆ, ಸೊ ಲೈಕ್ ಆಗ್ತಾ ಇದೆ, ನಮಗೆ ಎಲ್ರಿಗೂ ಇಷ್ಟ ಆಗ್ತಾ ಇದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಜನ ಬರಲಿ ಅಂತ ನಾನು ಹೇಳ್ತೀನಿ ಅಷ್ಟೇ. 2026 ರೆಸಲ್ಯೂಷನ್ ಏನು? ರೆಸಲ್ಯೂಷನ್ ಏನಿಲ್ಲ ಸರ್, ಒಂದೇ ದುಡ್ಡು ಮಾಡಬೇಕು. ದುಡ್ಡಿದ್ರೆ ಎಲ್ಲ ಅಷ್ಟೇ, ದುಡ್ಡು ಮಾಡ್ಬೇಕು ಸರ್ ಅಷ್ಟೇ. ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ದುಡ್ಡಿದ್ರೆ ದುನಿಯಾ ಅಷ್ಟೇ. ಎಲ್ಲರಿಗೂ ನಾನು ಹೇಳೋದು ಒಂದೇ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ದುಡ್ಡು ಮಾಡಿ ಅಷ್ಟೇ, ಅದಿದ್ರೆ ಎಲ್ಲ. 2025ರಲ್ಲಿ ಮೆಮೊರೇಬಲ್ ಇವೆಂಟ್ ಅಂದ್ರೆ ಏನ್ ನೆನಪಿಗೆ ಬರುತ್ತೆ? ಮೆಮೊರೇಬಲ್ ಜಸ್ಟ್ ಎಸ್ಟರ್ಡೇ ತಿರುಪತಿಗೆ ಹೋಗಿದ್ವಿ, ಅನ್ಪ್ಲಾನ್ ಟ್ರಿಪ್ ಆಗಿತ್ತು. ಸೊ ನಮ್ಮ ಬಾಲಾಜಿ, ನಮ್ಮ ಯಜಮಾನರು ದರ್ಶನ ಮಾಡಿದ್ವಿ, ಅರ್ಧ ಗಂಟೆ ದರ್ಶನ ಮಾಡಿದ್ವಿ. ಅದಕ್ಕಿಂತ ವೈಬ್ ಏನಿಲ್ಲ. 2025 ಲಾಸ್ಟ್ ಟ್ರಿಪ್ ಅದೇ ನಮಗೆ, ಸೊ ಮೆಮೊರೇಬಲ್ ಆಗಿ ಉಳಿದಿದೆ ಅದು. 2026 ಕಮ್ಮಿಂಗ್ ಗೋವಾ ಹೋಗ್ತೀವಿ, ಅದು ನೆಕ್ಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲವೇ ಕ್ಷಣಗಳಲ್ಲಿ 2026ಗೆ ಹಾಯ್ ಹೇಳ್ತಾ ಇದೀವಿ, ನಮಸ್ತೆ ಹೇಳ್ತಾ ಇದೀವಿ, ವೆಲ್ಕಮ್ ಮಾಡ್ತಾ ಇದೀವಿ, ಹಗ್ ಮಾಡ್ತಾ ಇದೀವಿ. ಸೊ ಮುಂದಿನ ವರ್ಷ 2026, ಮುಂದಿನ ವರ್ಷ ಸಿಗೋಣ ಅಂತ ಹೇಳೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ಮುಂದಿನ ವರ್ಷ ಸಿಕ್ಬಿಡುತ್ತೆ. ಅಂತ ಒಂದು ಮುಂದಿನ ವರ್ಷ, ಅಂತ ಒಂದು 2026 ಬರ್ತಾ ಇದೆ. ನಾನಿದ್ದೀನಿ MG ರೋಡ್ ಅಲ್ಲಿ, ಜನ ನೋಡಿ ಕ್ಯೂ ಅಲ್ಲಿ ಹೆಂಗ್ ಬರ್ತಾ ಇದ್ದಾರೆ ಅಂತ ಹೇಳಿ. ಹೆಂಗೆ ಜನರಿಗೆ ಬ್ಯಾರಿಕೇಡ್ ಕೂಡ ಹಾಕ್ಲಾಗಿದೆ ಅಂದ್ರೆ ಎಲ್ಲ ರೀತಿಯಿಂದ ಪೊಲೀಸರು ಸೇಫ್ಟಿಯನ್ನ ಒದಗಿಸ್ಕೊಡ್ತಾ ಇದ್ದಾರೆ. ನೋಡ್ತಿರ್ಬಹುದು, ಟ್ರಾಫಿಕ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಪೊಲೀಸರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಹಾಗೆ ಇದ್ರೊಟ್ಟಿಗೆ ನಾನು ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ MG ರೋಡ್ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಬೋದು, ತುಂಬಾ ಒಳ್ಳೆ ಡೆಕೋರೇಷನ್ ಇದೆ. ಈ ಡೆಕೋರೇಷನ್ ಅನ್ನ ನೋಡ್ತಾ ಇದ್ರೆ ತುಂಬಾ ಲೈಟಿಂಗ್ಸ್ ಇದೆ. ಇದೆಲ್ಲ ಒಂದು ಸೆಲೆಬ್ರೇಷನ್ ಕಳೆಗಟ್ಟಿದೆ ಅಂತ ಹೇಳ್ಬೋದು. MG ರೋಡ್ ಮದುವಣಗಿತ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅಷ್ಟೊಂದು ಜನ, ಅಷ್ಟೊಂದು ಲೈಟ್, ಅಷ್ಟೊಂದು ಕ್ರೇಜ್, ಅಷ್ಟೊಂದು ಧಮಾಲ್ ಮಾಡ್ಲಿಕ್ಕೆ ಇದೀಗ ಎಲ್ರು ಕೂಡ ರೆಡಿ ಆಗಿದ್ದಾರೆ. ಹಾಗಾಗಿ ಸೆಲೆಬ್ರೇಷನ್ ಒಂದು ಸಖತ್ತಾಗಿರುತ್ತೆ. ಹೇಗಿರುತ್ತೆ ಸೆಲೆಬ್ರೇಷನ್? ಜನರನ್ನೇ ಮಾತಾಡಿಸ್ಬೇಕು ನೇರವಾಗಿ. ಸರ್, ನ್ಯೂ ಇಯರ್ ಎಷ್ಟು ಖುಷಿ ಇದೆ. 2025 ಮುಗೀತು, 2026 ಕಾಲಿಡ್ತಿದ್ದೀರಾ, ಏನ್ ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ, ಜನ ನೋಡ್ತಾ ಇದೆ. ಮೈಕ್ ನಾನ್ ಹಿಡಿತೇನೆ. ತಗೊಳ್ಳಿದೆ. ಕೇವಲ 1 ನಿಮಿಷ ಬಾಕಿ ಇದೆ. ನ್ಯೂ ಇಯರ್, ವಿ ಆರ್ ವೆಲ್ಕಮಿಂಗ್ 2
2026 2025ಕ್ಕೆ ನಾವು ಟಾಟಾ ಬಾಯ್ ಬಾಯ್ ಹೇಳ್ತಾ ಇದೀವಿ. 2026ಕ್ಕೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. 23:59 ಕೆಲವೇ ಕ್ಷಣಗಳಲ್ಲಿ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. Happy New Year! Okay, we are in 2026. Thursday, 1st Jan 2026. So ನಾವು ಈಗ 2025ಕ್ಕೆ ಬಾಯ್ ಬಾಯ್ ಹೇಳಿ ಆಯ್ತು ಅಂಡ್ 2026ಕ್ಕೆ ವೆಲ್ಕಮ್ ಮಾಡಿ ಆಯ್ತು. ನೋಡ್ತಾ ಇದ್ದೀರಿ ಎಲ್ಲಾ ಕಡೆ ಜನರು ಹೆಂಗೆ ಉತ್ಸಾಹದಲ್ಲಿ ಇದ್ದಾರೆ ಅಂತ ಹೇಳಿ, ಫುಲ್ ಕ್ರೇಜಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ MG ರೋಡ್ ನಲ್ಲಿ ನಡೆಯುವಂತಹ ಈ ನ್ಯೂ ಇಯರ್ ಕ್ರೇಜ್ ಹಿಂಗೆ ರೀ, ಅದು ಧಮಾಲ್ ಆಗಿ ಕೂಡ ಇರುತ್ತೆ. ಸೊ ನಮ್ ಜೊತೆ ಸರ್ ಇದ್ದಾರೆ. ಸರ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ನೀವು ನ್ಯೂ ಇಯರ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಬೈಟ್ ನೀವೇ ನಮ್ದು. I am from Kerala and it's the first New Year in Bangalore city. Happy New Year to all. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಬಿಗ್ ಬ್ರ್ಯಾಂಡ್ ಆಗೋದು ಪಕ್ಕ. One second, I will tell you, bro. It's a recording to me. It's a recording to me. Tamal to me, Dakka. Madam brand ಆಗೋದು ಪಕ್ಕ. Okay, bro. Madam. ಮೇಡಮ್ ನಮ್ಮ ಬಿಳಿ ಮೇಡಮ್ ಬಿಳಿ 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 ಬೆಳ್ಳುಳ್ಳಿ ನಮ್ಮೂರು ಬಡವಳ್ಳಿ. ಬೆಂಗೋಲಿ ಆಡಿ ಬೋಳಿ. Bangalore is the MG road. Oh! Happy New Year! Ma'am, super. One second. Hey bro, one second. Tamal to build Dakka. Nim channel brand ಆಗೋದು ಪಕ್ಕ. Bro. Okay, bro. ಓಕೆ, ಪೊಲೀಸರು ಬೈತಾರೆ. Madam, thank you. Madam, thank you. ಥ್ಯಾಂಕ್ ಯು. Respect to all. ಇಷ್ಟೊತ್ತು ನಾವು 2026ನ ಆಲ್ರೆಡಿ ವೆಲ್ಕಮ್ ಮಾಡಿದ್ವಿ. ಆದ್ರೆ ಜನಸಂದಣಿ ಇನ್ನೂ ಕೂಡ ಹಾಗೆ ಇದೆ, ಅದೇ ಜೋಶ್ ಇದೆ. ನೋಡ್ತಾ ಇದ್ರಿ ಜನರು ಹಾಗೇ ಬರ್ತಾ ಇದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ತುಂಬಾ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಬರೀ ಒಂದು 12 o'clock ಟರ್ನ್ ಅಂತ ಅಲ್ಲ, ಪೂರ್ತಿ ಅದೇ ನಶೆಯಲ್ಲಿದ್ದಾರೆ ಈಗ. ಸದ್ಯಕ್ಕಂತೂ ಜನಸಂದಣಿ ಅಂತೂ ಕಮ್ಮಿ ಆಗಿಲ್ಲ. ಈಗ ನಾವು 2025ರಿಂದ 2026ಕ್ಕೆ ಬರೋದು ಏನಿದೆಯಲ್ಲ, ಆ ಟೈಮಿಂಗ್ ನಲ್ಲಿ MG ರೋಡ್ ಅಲ್ಲಿ ಬಂದು ಒಂದು ಫುಲ್ ಆನ್ ಕಂಪ್ಲೀಟ್ ಕವರೇಜ್ ಮಾಡುವ ಪ್ರಯತ್ನವನ್ನ ನಮ್ಮ ಬಿಬಿ ನ್ಯೂಸ್ ಕನ್ನಡ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.